ನಮಸ್ಕಾರ ವೀಕ್ಷಕರೇ, ತಾವಿಗೇನು ನೋಡ್ತಾ ಇದ್ದೀರಾ? ಇದು ಹುಬ್ಬಳ್ಳಿ ಹತ್ತಿರ ಇರತಕ್ಕಂಥ ಶ್ರೀ ಬೂದನಗುಡ್ಡ ಬಸವೇಶ್ವರ ದೇವಸ್ಥಾನ ಜಾತ್ರೆ ಒಂದು ಚಿಕ್ಕ ವಿಡಿಯೋ. ಇಲ್ಲಿ ತಾವು ನೋಡ್ತಾ ಇರೋದು ಭಕ್ತಾದಿಗಳು ಬೈಕ್ಗಳ ಮುಖಾಂತರ ಅಥವಾ ಚಕ್ಕಡಿಗಳ ಮುಖಾಂತರ, ಕಾರ್ಗಳ ಮುಖಾಂತರ, ಟ್ರ್ಯಾಕ್ಟರ್ಗಳ ಮುಖಾಂತರ, ಕಾಲ್ನಡಿಗೆಯ ಮುಖಾಂತರ ಭಾಳಷ್ಟು ಜನ ಆಗಮಿಸ್ತಾ ಇದ್ದಾರೆ ಅಂತ ಇಲ್ಲಿ ತಾವು ನೋಡ್ಬೋದು. ವಾಹನ ಯಾವ ರೀತಿಯಾಗಿ ಸರದಿಯಲ್ಲಿ ನಿಂತಿವೆ ಅಂತ. ಹಾಗೆ ಗುಡ್ಡದಲ್ಲಿ ವೀಕ್ಷಣೆ ಮಾಡೋದಾದರೆ ಚಿಕ್ಕ ಚಿಕ್ಕ ಡಾಟ್ಗಳು ಏನು ಕಾಣಿಸ್ತಾ ಇದೆ, ಅಲ್ಲಿ ಜನರು ಕಾಲ್ನಡಿಗೆಯ ಮುಖಾಂತರ ಆ ಧ್ವಜ ಇರತಕ್ಕಂಥ ದೇವಸ್ಥಾನದ ಹತ್ತಿರ ಕಾಲ್ನಡಿಗೆ ಮುಖಾಂತರ ಜಾತ್ರೆಗೆ ಹೋಗ್ತಾ ಇದ್ದಾರೆ ಅಂತ. ಹಾಗೆಯೇ ತಾವು ಇಲ್ಲಿ ಗಮನಿಸೋದಾದ ಏನಂತಂದರೆ, ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಉತ್ತಮವಾದ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಬೈಕ್ ಇರಲಿ, ಕಾರ್ ಇರಲಿ, ಅಥವಾ ಚಕ್ಕಡಿಗಳಿರಲಿ, ಟ್ರ್ಯಾಕ್ಟರ್ಗಳಿರಲಿ ಅಥವಾ ಕ್ರೂಸರ್ಗಳಿರಲಿ, ಎಲ್ಲ ರೀತಿಯ ವಾಹನ ನಿಲ್ಲಿಸಲಿಕ್ಕೆ ವಿಶಾಲವಾದಂಥ ಸ್ಥಳಾವಕಾಶವನ್ನು ಮಾಡಿಕೊಡಲಾಗಿತ್ತು ಅಂತ ತಿಳಿಸ್ಬೋದು. ಹಾಗೆ ಈ ಗುಡ್ಡದ ಕೆಳಗಡೆ ಒಂದು ಚಿಕ್ಕ ಬಸವಣ್ಣ ದೇವಸ್ಥಾನ ಇದೆ. ಬಸವಣ್ಣ ದೇವಸ್ಥಾನದ ಮುಂದುಗಡೆ ಹೂವು, ಹಣ್ಣು, ಕಾಯಿಗಳನ್ನು ಈ ಜಾತ್ರಾ ಸಮಯದಲ್ಲಿ ಭಕ್ತಾದಿಗೋಸ್ಕರ ಈ ಒಂದು ಅಂಗಡಿಗಳನ್ನು ತೆರೆದಿರ್ತಾರೆ. ಇಲ್ಲಿ ತಾವು ನೋಡೋದೇನಂತಂದರೆ, ಈ ಬಿಳಿ ಬಣ್ಣದ ಇರತಕ್ಕಂತಹ ಏನು ಒಂದು ದೇವಸ್ಥಾನ ಕಾಣಿಸ್ತಾ ಇದೆ, ಇದು ಚಿಕ್ಕ ಬಸವಣ್ಣ ದೇವಸ್ಥಾನ. ಹಾಗೆ ಇಲ್ಲಿ ಭಾಳಷ್ಟು ಈ ಸಮಯದಲ್ಲಿ ಅಂಗಡಿಗಳು, ಜಾತ್ರೆಗೆ ಅಂಗಡಿಗಳನ್ನು ಭಾಳಷ್ಟು ತೆರೆದಿರ್ತಾರೆ. ಈ ಸಮಯದಲ್ಲಿ ಸರಗಳ ಅಂಗಡಿ ಆಗಿರ್ಬೋದು, ಅಥವಾ ಏನಾದರೂ ತಿನಿಸುಗಳ ಅಂಗಡಿಗಳಾಗಿರ್ಬೋದು, ಅಥವಾ ಚಿಕ್ಕ ಮಕ್ಕಳಿಗೋಸ್ಕರ ಆಟಿಕೆಗಳ ಅಂಗಡಿಗಳಾಗಿರ್ಬೋದು, ಐಸ್ಗಳ ಅಂಗಡಿಗಳಾಗಿರ್ಬೋದು, ಇದೇ ರೀತಿಯಾಗಿ ಮುಂತಾದ ರೀತಿಯಾದಂತಹ ಅಂಗಡಿಗಳನ್ನು ಈ ಸಮಯದಲ್ಲಿ ತೆರೆದಿರ್ತಾರೆ. ಹಾಗೆ ಜನರು ಭಾಳಷ್ಟು ಈ ಸಮಯದಲ್ಲಿ ಜಾತ್ರೆಯ ಒಂದು ಖರೀದಿಯಲ್ಲಿ ತಾವು ನಿರತರಾಗಿರೋದನ್ನು ತಾವು ಇಲ್ಲಿ ಗಮನಿಸ್ಬೋದು ಅಂತ ತಿಳಿಸ್ತಾ ಇದ್ದೀವಿ. ಹಾಗೆ ಈ ಒಂದು ದೇವಸ್ಥಾನಕ್ಕೆ ಮೇಲ್ಗಡೆ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಈ ಥರ ಒಂದು ದಾರಿ ಇದೆ. ಇಲ್ಲಿ ತಾವು ನೋಡ್ಬೋದು, ಕಾಲ್ನಡಿಗೆ ಮುಖಾಂತರ ಹೋಗೋರು ಈ ಥರ ಹೋಗ್ತಾರೆ. ಹಾಗೆ ಬೈಕ್ ಅಥವಾ ಕಾರ್ ಮುಖಾಂತರ ಹೋಗೋರು ಮೇಲ್ಗಡೆ ಬಂದಾಗ ಈ ರೀತಿ ವಾತಾವರಣ ಇರುತ್ತೆ. ಜಾತ್ರಾ ಸಮಯದಲ್ಲಿ ಈ ರೀತಿಯ ಅಂಗಡಿಗಳು ಮೇಲ್ಗಡೆ ತೆರೆದಿರುತ್ತವೆ. ಹಾಗೆ ನಾವು ಹೋದಂಥ ಸಮಯದಲ್ಲಿ ಶ್ರೀ ಬಸವಣ್ಣ ದೇವರ ಒಂದು ರಥಯಾತ್ರೆ ನಡೀತಾ ಇತ್ತು. ನಾವು ಸಹ ಆ ಸಮಯದಲ್ಲಿ ರಥವನ್ನು ಎಳೆದೆವು. ಹಾಗೆ ಮೇಲ್ಗಡೆಯಿಂದ ನೋಡಿದರೆ ಈ ಒಂದು ದೇವಸ್ಥಾನ ಯಾವ ರೀತಿ ಕಾಣುತ್ತೆ ಅಂತಂದರೆ, ತಮಗೀಗ ತೋರಿಸ್ತಾ ಇದ್ದೀವಿ ನೋಡಿ. ಮೇಲ್ಗಡೆಯಿಂದ ನೋಡಿದರೆ ದೇವಸ್ಥಾನದ ವ್ಯೂ ಈ ರೀತಿಯಾಗಿದೆ. ತುಂಬ ಸುಂದರವಾದಂಥ ದೇವಸ್ಥಾನ ದೃಶ್ಯ ಇದೆ. ಇದೇ ರೀತಿಯಾದಂತಹ ಮತ್ತೊಂದು ಸುಂದರವಾದ ವಿಡಿಯೋದೊಂದಿಗೆ ತಮ್ಮೊಂದಿಗೆ ನಾವು ಭೇಟಿ ಆಗ್ತೀವಿ. ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ.